ಹಲೋ ನಮಸ್ಕಾರ. ಇಲ್ಲಿ ಸಿಜೋ ಕಂಪ್ನಿಯ V8 ಸೌಂಡ್ ಕಾರ್ಡನ್ನು ಹೇಗೆ ಉಪಯೋಗಿಸ್ಬೇಕು, ಆಮೇಲೆ ಈ ಬಾಕ್ಸ್ನಲ್ಲಿ ಏನೇನಿದೆ, ಆಮೇಲೆ ಇದ್ರ ಜೊತೆ ಏನೇನು ಎಕ್ಸೆಸರಿ ಇದ್ದಾವೆ, ಆಮೇಲೆ ಇದನ್ನು ಲ್ಯಾಪ್ಟಾಪ್ಗೆ ಹೇಗೆ ಕನೆಕ್ಟ್ ಮಾಡಬೇಕು ಅಥವಾ ಮೊಬೈಲಿಗೆ ಹೇಗೆ ಕನೆಕ್ಟ್ ಮಾಡಬೇಕು, ಹಾಗೆ ಸೌಂಡ್ ಕ್ವಾಲಿಟಿ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ನನ್ನ ಹತ್ರ ಇರುವಂತಹ ಸಿಜೋ ಕಂಪ್ನಿಯ V8 ಪ್ಲಸ್ ಅನ್ನುವಂಥ ಸೌಂಡ್ ಕಾರ್ಡ್ ಇದೆ. ಇದನ್ನು ನಾನೀಗ ಓಪನ್ ಮಾಡ್ತೀನಿ ನೋಡ್ರಿ. ಈಗ ಬಾಕ್ಸನ್ನು ಓಪನ್ ಮಾಡಿದಾಗ ಈ ರೀತಿ ಕಾಣಿಸ್ತೈತಿ. ಇದನ್ನು ಆ್ಯಕ್ಚುಲಿ ಅವರೇ ಕೊಡಬೇಕಾಗಿತ್ತು, ಚಾರ್ಜಿಂಗ್ ಕೇಬಲ್ಲು. ಇದ್ರ ಜೊತೆ ಬಂದಿಲ್ಲ. ಇದನ್ನು ಮೊದಲೇ ಯಾರೋ ಒಬ್ಬರು ಅನ್ಬಾಕ್ಸ್ ಮಾಡಿದ ಪ್ರಾಡಕ್ಟನ್ನು ನನಗೆ ಕಳಿಸಿದ್ದಾರೆ. ಇದು ನಾನು ತರಿಸಿದ ಮೈಕ್ರೋ USB ಕೇಬಲ್ಲು. ಆಮೇಲೆ ಈ ಬಾಕ್ಸ್ನಲ್ಲಿ ಕೇವಲ ಒಂದು ಸೈಡು ಅಕ್ಸು, ಇನ್ನೊಂದು ಸೈಡು ಮೈಕ್ರೋ USB ಇದೆ. ಇಲ್ಲಿ ನೋಡ್ರಿ, ಒಂದು ಮೈಕ್ರೋ USB, ಆಮೇಲೆ 3.mm ಜಾಕ್. ಇದೇ ರೀತಿಯಾದ 2 ವೈರನ್ನು ಕೊಟ್ಟಿದ್ದಾರೆ. ಹೌದಾ? ಇವು ಎದಕ್ಕೆ ಉಪಯೋಗ ಆಗ್ತವೆ ಅಂತಂತಾರೆ, ಮೊಬೈಲನ್ನು V8 ಸೌಂಡ್ ಕಾರ್ಡಿಗೆ ಕನೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಕೈತಿ. ಆಮೇಲೆ ಇದೇ V8 ಸೌಂಡ್ ಕಾರ್ಡ್. ಆಮೇಲೆ ಯೂಸರ್ ಮ್ಯಾನ್ಯುವಲ್ಲು, ಒಂದು ವಾರಂಟಿ ಕಾರ್ಡ್ ಇದೆ. ಇಷ್ಟು ಈ ಬಾಕ್ಸ್ನಲ್ಲಿ ಇದ್ದಿದ್ದು. ಇದನ್ನು ಬದಿಗಿಡ್ತೀನಿ. ಈಗ V8 ಸೌಂಡ್ ಕಾರ್ಡನ್ನು ಪರೀಕ್ಷೆ ಮಾಡೋಣ. ಈಗ ನೋಡಲಿಕ್ಕೆ V8 ಸೌಂಡ್ ಕಾರ್ಡ್ ಇಷ್ಟಿದೆ. 2 ದೊಡ್ಡ ನಾಬ್ಸ್ ಇದಾವೆ, ಆಮೇಲೆ 4 ಸಣ್ಣ ನಾಬ್ಸ್ ಇದಾವೆ, ಆಮೇಲೆ 9, 12, 15, 18 ಬಟನ್ಸ್ ಇದಾವೆ. ಇದು ಮೇಲ್ಗಡೆ ನೋಡಿದಾಗ ಇಲ್ಲಿದೆ ನೋಡ್ರಿ, 4 ಮೈಕ್ರೋ USB ಪೋರ್ಟ್ ಇದಾವೆ. ಆಮೇಲೆ 3 3.5mm ಪೋರ್ಟ್ ಇದಾವೆ. ಆಮೇಲೆ ಒಂದು ಕಂಡೆನ್ಸರ್ ಮೈಕ್ ಕನೆಕ್ಟ್ ಮಾಡಲಿಕ್ಕೆ 6.5mm ಪೋರ್ಟ್ ಇದೆ. ಇಷ್ಟು ಈ ಬಾಕ್ಸ್ ಮೇಲೆ. ಆಮೇಲೆ ಇದು ಪವರ್ ಬಟನ್ನು. ಈ ಸೌಂಡ್ ಕಾರ್ಡನ್ನು ಆನ್ ಆಫ್ ಮಾಡಲಿಕ್ಕೆ ಈ ಬಟನ್ ಬಳಸ್ತೀವಿ. ಆಮೇಲೆ ಇದು ಇನ್ಬಿಟ್ ಬ್ಲೂಟೂತನ್ನು ಹೊಂದೈತಿ. ಆಮೇಲೆ ಇದು ಯಾವ ಕಂಪ್ನಿದು ಅಂತಂದರೆ ಸಿಜೋ ಕಂಪ್ನಿದು. ಹೆಸರು ಲೈವ್ ದಿ ಸೌಂಡ್ ಕಾರ್ಡ್ V8 ಪ್ಲಸ್ ಅಂತಂದು. ಇಷ್ಟು ಇದರ ವ್ಯೂ. ಇದು ನೋಡಲಿಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಆಮೇಲೆ ಈ ನಾಬ್ಸ್ ಬಗ್ಗೆ ತಿಳ್ಕೊಣ. ಈ ಫಸ್ಟ್ನೇ ನಾಬ್ ಇದೆ ಅಲ್ಲ, ಇದೊಂದು ಮೈಕದ ವ್ಯಾಲ್ಯೂಮನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಇದು ಇರುವಂಥ ನಾಬು. ಇದು ಯಾವುದು ಅಂತಂದರೆ ಈಕೋ ಹೆಚ್ಚು ಮಾಡಲಿಕ್ಕೆ ಮತ್ತು ಕಡಿಮೆ ಮಾಡಲಿಕ್ಕೆ. ಇದು ಪವರ್ ಬಟನ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಈ ಬಟನ್ನು ಟ್ರಬಲ್, ಇದು ಬಾಸ್, ಇದು ರಿಕಾರ್ಡಿಂಗ್ ವ್ಯಾಲ್ಯೂಮನ್ನು ರಿಕಾರ್ಡ್ ಮಾಡಲಿಕ್ಕೆ, ಆಮೇಲೆ ಮ್ಯೂಸಿಕ್ಕನ್ನು, ಆಮೇಲೆ ಮಾನಿಟ್ರ್. ಇವು ಇನ್ಬಿಲ್ಟ್ ಸೌಂಡ್ ಎಫೆಕ್ಟ್ ಬಟನ್ಸ್. ಇವು ಇಲೆಕ್ಟ್ರೋ, ಪಿಚ್ ಬೆಂಡು, ಮ್ಯಾಜಿಕ್, ಶಾಕ್ ವೇವು, MC, ಡಾಸ್. ಇವು ಸೌಂಡ್ ಎಫೆಕ್ಟದ ಬಟನ್ಸ್. ಇಷ್ಟು V8 ಸೌಂಡ್ ಕಾರ್ಡ್ ನೋಡಲಿಕ್ಕೆ ಸಿಗ್ತದೆ ನಮಗೆ. ಈಗ ಕನೆಕ್ಟ್ ಮಾಡೋದನ್ನು ತಿಳ್ಕೊಳ್ಳೋಣ. ಈ ಕೇಬಲದ ಒಂದು ಪೋರ್ಟ್ ಇದೆಯಲ್ಲ, ಮೈಕ್ರೋ USB ಇದೆಯಲ್ಲ, ಈ ಮೊಬೈಲ್ 1ಗೆ ಜೋಡಿಸ್ಬೋದು. ಆಮೇಲೆ ಇದೊಂದು ಕೇಬಲ್ ಮೊಬೈಲ್ 2 ಅಂತ
ಎಟ್ ಎ ಟೈಮ್ ಎರಡು ಮೊಬೈಲ್ದಲ್ಲಿ. ಆಮೇಲೆ ಇದು ಹೆಂಗೆ ವರ್ಕ್ ಆಕತ್ತೆ ಅಂದರೆ ಇನ್ಪುಟ್ಟು ಔಟ್ಪುಟ್ಟಾಗೆ ವರ್ಕ್ ಆಕತಿ. ಎರಡೂ ಮೊಬೈಲ್ದಲ್ಲಿನೂ ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ 3.5mm ಜಾಕ್ ಇದೆಯಲ್ಲ, ಇದನ್ನು ಇಲ್ಲಿ ಜೋಡಿಸ್ಬೋದು. ಈಗ ನಾನು ಈ ಕೇಬಲನ್ನು ಬಳಸೋದಿಲ್ಲ, ಯಾಕೆಂದರೆ ಈ ಸೌಂಡ್ ಕಾರ್ಡನ್ನು ನಾನು ಲ್ಯಾಪ್ಟಾಪಿಗೆ ಜೋಡಿಸ್ತೀನಿ. ಇಲ್ಲಿದೆಲ್ಲ ಲ್ಯಾಪ್ಟಾಪು, ಈ ಲ್ಯಾಪ್ಟಾಪಿಗೆ ಜೋಡಿಸ್ತೀನಿ. ಇದೊಂದು ಚಾರ್ಜಿಂಗ್ ಕೇಬಲ್ಲು, ಮೈಕ್ರೋ USB ಚಾರ್ಜಿಂಗ್ ಕೇಬಲ್ಲು. ಇದನ್ನು ಇಲ್ಲಿದೆ ನೋಡ್ರಿ, 4ನೇದ್ದು ಪೋರ್ಟ್ ಇದೆ ನೋಡ್ರಿ, ಲ್ಯಾಪ್ಟಾಪ್ ಆರ್ ಚಾರ್ಜಿಂಗ್ ಅಂತಿದೆಯಲ್ಲ, ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಎಂಡನ್ನು ಈ ಲ್ಯಾಪ್ಟಾಪಿಗೆ ಜೋಡಿಸ್ತೀನಿ ನಾನು. ಈಗ ಲ್ಯಾಪ್ಟಾಪಿಗೆ ಜೋಡಿಸಿದೆ ನಾನು. ಈ V8 ಸೌಂಡ್ ಕಾರ್ಡು ಲ್ಯಾಪ್ಟಾಪಿಗೆ ಕನೆಕ್ಟ್ ಆಯಿತು. ಇನ್ನು ಲೈವ್ ಸೌಂಡ್ ಮಾನಿಟ್ರಿಂಗ್ ಮಾಡಲಿಕ್ಕೆ ಇಯರ್ಫೋನನ್ನು ಬಳಸ್ತಾ ಇದ್ದೀನಿ. ಇದು 3.5mm ಜಾಕ್ ಇದೆ. ಇಲ್ಲಿ ಸ್ಪೀಕರ್ ಆರ್ ಇಯರ್ಫೋನ್ ಆರ್ ಸ್ಪೀಕರ್ ಅಂತಿದೆಯಲ್ಲ, ಇಲ್ಲಿ ಇದನ್ನು ಜೋಡಿಸ್ತೀನಿ. ಈಗ ಕನೆಕ್ಟ್ ಮಾಡಿ ಇದು ಇಯರ್ಫೋನನ್ನು ನಾನು ಇಲ್ಲಿ ಹಾಕ್ಕೊಳ್ತೀನಿ. ಆಮೇಲೆ ಇಲ್ಲಿ ಬೋಯಾ BY-MM1 ಅನ್ನುವಂಥ ಇದು ಒಂದು ಮೈಕ್ ಇದೆ. ಇದನ್ನು ಈ ಸೌಂಡ್ ಕಾರ್ಡಿಗೆ ಕನೆಕ್ಟ್ ಮಾಡ್ತೀನಿ ನಾನು. ಆವಾಗ ಇಲ್ಲಿ ಕಂಡೆನ್ಸರ್ ಮೈಕ್ ಅಂತಿದೆ ನೋಡ್ರಿ, ಅಲ್ಲೇ ಜೋಡಿಸ್ತೀನಿ ನಾನು. ಜೋಡಿಸಾದ್ಮೇಲೆ ಇಲ್ಲಿ ಲ್ಯಾಪ್ಟಾಪ್ಗೆ ಹೋಗಿ ನಾವೇನು ಮಾಡಬೇಕು, ಈಗ ಇದಕ್ಕಿಂತ ಮುಂಚೆ ನಾ ಏನು ಮಾಡತ್ತೆ ಅಂದರೆ ಬೋಯಾ BY-MM ಮೈಕ್ದಿಂದ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಈಗ ಚೇಂಜ್ ಮಾಡ್ತೀನಿ ನಾನು. ಈ ಸೌಂಡ್ ಕಾರ್ಡನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀವಲ್ಲ, ಅದನ್ನು ಎನೇಬಲ್ ಮಾಡೋಣ. ಈಗ ಟಾಸ್ಕ್ ಬಾರ್ಗೆ ಹೋಗಿ ಸೌಂಡ್ ಐಕಾನ್ ಇದೆ ಅಲ್ಲ, ಅಲ್ಲಿ ಹೋಗಿ ಸೌಂಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ರೆಕಾರ್ಡಿಂಗ್ ಹೋಗಿ ಈಗ 3.5mm ಜಾಕ್ ಇದೆಯಲ್ಲ, ಅದನ್ನು ಡಿಸೇಬಲ್ ಮಾಡ್ತೀನಿ. ಮೈಕ್ ಸೆಲೆಕ್ಟ್ ಮಾಡಿದೆ. ಹಲೋ, ಈಗ ನೋಡ್ರಿ, ಹಲೋ ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3, ಹಲೋ ಮೈಕ್ ಟೆಸ್ಟಿಂಗ್ 1 2 3. ಈಗ ಸೌಂಡ್ ಕಾರ್ಡನ್ನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ್ದೀನಿ ಮತ್ತು ಈಗ ಬಿಳಿ ಕೇಬಲ್ ಇದೆಯಲ್ಲ, ಇಲ್ಲಿಂದ ಅದೇನಾಗಿದೆ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಸೌಂಡ್ ಮಾನಿಟರ್ ಮಾಡಲಿಕ್ಕೆ ಇಯರ್ಫೋನನ್ನು ಕನೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಆಮೇಲೆ ಮೈಕನ್ನು ಇಲ್ಲಿ ಜೋಡಿಸಿದ್ದೀನಿ. ಇಷ್ಟು ಇದರ ಜೋಡಿಸೋದು. ಆಮೇಲೆ ಮೈಕದ ವ್ಯಾಲ್ಯೂಮನ್ನು ಫುಲ್ ಇಟ್ಟಿದ್ದೀನಿ, ರೆಕಾರ್ಡಿಂಗ್ ವ್ಯಾಲ್ಯೂಮನ್ನು ಫುಲ್ ಇಟ್ಟಿದ್ದೀನಿ. ಆಮೇಲೆ ಬಾಸ್ ಜಾಸ್ತಿ ಇಟ್ಟಿದ್ದೀನಿ. ಆಮೇಲೆ ಟ್ರಬಲನ್ನು ಅಪೋಸಿಟ್ ಸೈಡಲ್ಲಿ ಕಡಿಮೆ ಇಟ್ಟಿದ್ದೀನಿ ನಾನು, ಅಂದರೆ 40% ಇಟ್ಟಿದ್ದೀನಿ. ಇದನ್ನು 80% ಇಟ್ಟಿದ್ದೀನಿ. ಹಾಗೆ
ಈಗ ಇಕೋವನ್ನು ಜಾಸ್ತಿ ಮಾಡೋಣ ನೋಡ್ರಿ, ಅದ್ರ ಸೌಂಡ್ ಎಫೆಕ್ಟ್ ಹೆಂಗೆ ಬರ್ತೈತೆ ಅಂತ. ಹಲೋ, ಮೈಕ್ ಟೆಸ್ಟಿಂಗ್ 1 2 3, ಮೈಕ್ ಟೆಸ್ಟಿಂಗ್ 1 2 3. ಆಮೇಲೆ ಇಲ್ಲಿ ಸೌಂಡ್ ಮಾನಿಟರ್ ಮಾಡ್ತಿದ್ದೀನಲ್ಲ ಅದ್ರ ವ್ಯಾಲ್ಯೂಮನ್ನು ಈ ರೆಕಾರ್ಡಿಂಗ್ ಜೊತೆ ಎಷ್ಟು ಇರ್ತೈತೆ ಅಷ್ಟೇ ಇಡಬೇಕಂತಿದೆ. ಬಟ್ ನಾನು ರೆಕಾರ್ಡನ್ನು 90% ಇಟ್ಟಿದ್ದೀನಿ. ಆಮೇಲೆ ಸೌಂಡ್ ಮಾನಿಟರ್ ಮಾಡೋದನ್ನು 70% ಇಟ್ಟಿದ್ದೀನಿ. ಇಷ್ಟು ಕನೆಕ್ಟ್ ಮಾಡಿ ಇದೇ ಮೈಕ್ನಿಂದ ನಾನು ಈ ಮೈಕನ್ನು V8 ಸೌಂಡ್ ಕಾರ್ಡಿಗೆ ಕನೆಕ್ಟ್ ಮಾಡಿ V8 ಸೌಂಡ್ ಕಾರ್ಡನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಬೋಯಾ BY MM1 ಅನ್ನುವಂಥ ಮೈಕ್ರೋಫೋನ್ ಸಹಾಯದಿಂದ ನಾನು ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಇಕೋವನ್ನು ಕಡಿಮೆ ಮಾಡ್ತೀನಿ ರೀ ನಾನು. ಆಮೇಲೆ ಇಲ್ಲಿ ಬಟನ್ ಇದೆಯಲ್ಲ MC, ಅದನ್ನು ಆನ್ ಮಾಡ್ತೀನಿ. ಯಾಕಂದರೆ ಇದು ಸೌಂಡ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ MC ಬಟನ್ ಇದೆ, ಇದನ್ನು ಆನ್ ಮಾಡಿದ್ದೀನಿ. ಸ್ಮೂತಾಗಿ ಆಮೇಲೆ ಕ್ರಿಸ್ಪ್ ಆ್ಯಂಡ್ ಕ್ಲಿಯರಾಗಿ ಆಡಿಯೋ ರೆಕಾರ್ಡ್ ಆಗ್ತದೆ. ಆಮೇಲೆ ಇದು ಸೌಂಡ್ ಕಾರ್ಡ್ ಇದೆಯಲ್ಲ, ಇದರ ವಿಶೇಷತೆ ಏನಂತಂದರೆ ಇದನ್ನು ಯಾವತ್ತೂ ನೀವು USB ಮೈಕ್ರೋಫೋನ್ ಜೊತೆಗೆ ಬಳಸಲಿಕ್ಕೆ ಹೋಗಬೇಡಿ. ಕೇವಲ 3.mm ಜಾಗನ್ನು ಹೊಂದಿರುವಂಥ ಕಂಡೆನ್ಸರ್ ಮೈಕ್ ಇರಲಿ, ಡೈನಾಮಿಕ್ ಮೈಕ್ ಇರಲಿ, ಅವುಗಳ ಸೌಂಡನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಈ V8 ಸೌಂಡ್ ಕಾರ್ಡನ್ನು ನಾವು ಬಳಸ್ತೀವಿ. ಆಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಐತಿ. ಎಷ್ಟೋ ಗದ್ದಲಲ್ಲಿ ಇದ್ದರೂ ಸಹ ಇದು ಏನು ಮಾಡ್ತೈತಿ, ನಾಯ್ಸ್ ರಿಡಕ್ಷನ್ ಮಾಡ್ತೈತಿ. ಆ ಕಾರಣಕ್ಕಾಗಿ ಈ V8 ಸೌಂಡ್ ಕಾರ್ಡನ್ನು ಬಳಸ್ತೀವಿ ನಾವು. ಆಮೇಲೆ 3.mm ಜಾಕನ್ನು ಹೊಂದಿರುವಂತಹ ಮೈಕದ ಪರ್ಫಾರ್ಮೆನ್ಸನ್ನು ಹೆಚ್ಚಿಸಲು ಈ V8 ಸೌಂಡ್ ಕಾರ್ಡನ್ನು ಬಳಸ್ತೀವಿ ನಾವು. ಆಮೇಲೆ ಇದರಲ್ಲಿ ಇನ್ಬಿಲ್ಟ್ ಇಫೆಕ್ಟ್ಸ್ ಇದ್ದಾವೆ, ಅವನ್ನ ಆನ್ ಮಾಡಿ ನೋಡ್ತೀನಿ ನೋಡ್ರಿ. ಈಗ ಎಲೆಕ್ಟ್ರೋ ಅಂತಿದೆ, ಅದನ್ನು ಆನ್ ಮಾಡ್ತೇನೆ. ಹಲೋ, ನಾನೀಗ ಎಲೆಕ್ಟ್ರೋ ಅನ್ನುವಂಥ ಇಫೆಕ್ಟ್ ಬಟನನ್ನು ಆನ್ ಮಾಡಿದ್ದೀನಿ. ಆವಾಗ ಈಗ ವಾಯ್ಸ್ ಹೆಂಗೆ ಬರ್ತಾ ಇದೆ ನೋಡ್ರಿ. ಮತ್ತೊಂದು ಸಾರಿ ಹಲೋ ಹಲೋ, ಮತ್ತು ವಾಯ್ಸ್ ಚೇಂಜ್ ಆಯಿತು. ಇನ್ನು 3ನೇ ಸಾರಿ ಹಲೋ ಹಲೋ, ಈಗ ವಾಯ್ಸ್ ಹೆಂಗೆ ಬರ್ತಾ ಇದೆ. ಇನ್ನು ಲಾಂಗ್ ಪ್ರೆಸ್ ಮಾಡಿದರೆ ಇದು ಆಫ್ ಆಕೈತೆ, ಆಫ್ ಆಯಿತು. ನಂತರ ಯಾವುದಿದೆ ನೋಡ್ರಿ, ಪಿಚ್ ಬ್ಯಾಂಡ್ ಅಂತಿದೆ. ಈಗ ಎನೇಬಲ್ ಆಯಿತು ಪಿಚ್ ಬ್ಯಾಂಡು. ಈಗ ವಾಯ್ಸೂ ಚೇಂಜ್ ಆಯಿತು. ಮತ್ತೊಂದು ಸಾರಿ ಮಾಡಿದಾಗ ಹಲೋ, ಮತ್ತೆ ವಾಯ್ಸ್ ಚೇಂಜ್ ಆಯಿತು. ಹಲೋ ಹಲೋ, ಇನ್ನು ಲಾಂಗ್ ಪ್ರೆಸ್ ಮಾಡಿದರೆ ಇದರಿಂದ ಡಿಸೇಬಲ್ ಆಯಿತು. ಹಾಗೆ ಮ್ಯಾಜಿಕ್ ಅಂತಿದೆ ನೋಡ್ರಿ, ಅದನ್ನು ಎನೇಬಲ್ ಮಾಡ್ತೀನಿ. ಆಯಿತು, ಈಗ ಮ್ಯಾಜಿಕ್ ಅನ್ನುವಂಥ ಬಟನನ್ನು ಆನ್ ಮಾಡಿದ್ದೀನಿ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3, ಆಫ್ ಆಯಿತು. ಒಂದೇ ಎಫೆಕ್ಟ್ ಇದೆ. ಆಮೇಲೆ ಶಾಕ್ ವೇವ್ ಅಂತ, ಇವಾಗ ಸೌಂಡ್ ಎಫೆಕ್ಟ್ ಹೆಂಗಿದೆ ನೋಡ್ರಿ. ಹಲೋ 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 ಹಲೋ, ದೊಡ್ಡ ಕಾನ್ಫರೆನ್ಸ್ ಹಾಲ್ ಇರ್ತದಲ್ಲ ಅಥವಾ ಫಂಕ್ಷನ್ ಹಾಲ್ ಇರ್ತದಲ್ಲ, ಅದರಲ್ಲಿ ಮಾತಾಡಿದಂತೆ ಆಡಿಯೋ ಬರ್ತಾ ಇದೆ. ಇನ್ನು MC ಹಲೋ, ಇದೊಂದು ಬೆಸ್ಟ್ ಇಫೆಕ್ಟ್ ಕೊಡ್ತೈತಿ ಇದು. ಈ MC ಬಟನನ್ನು ಯಾವಾಗಲೂ ಆನ್ ಮಾಡಿರಬೇಕು. ನಂತರ ಇನ್ನು ಚಿಯರ್ ಅಂತಿದೆ ನೋಡ್ರಿ. ಹಲೋ, ಇನ್ನು ಎಂಬ್ರಾಸ್ ಅಂತ ಇದೆ ಬಟನ್. ಹಲೋ ಹಲೋ ಹಲೋ, ಇನ್ನು ಗನ್ ಸೌಂಡ್ ಇದೆ. ಆಮೇಲೆ ಡೆಸ್ಪೈಸ್, ಡಿಬಟ್, ಸಾಂಗ್ ಇದೆ ನೋಡಿ. ಹಲೋ, ಬ್ಯಾಕ್ಗ್ರೌಂಡ್ ಸೌಂಡನ್ನು ಹಾಕ್ಬೋದು. ಹಲೋ, ಕ್ಲಾಪ್ಸ್, ಪೇ ಅಟೆನ್ಷನ್,
ಕೇಸ್. ಇಷ್ಟು ಸೌಂಡ್ ಇಫೆಕ್ಟ್, ಇವಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಈಗ ನಾನು ಸೌಂಡ್ ಕಾರ್ಡ್ದಲ್ಲಿರುವಂಥ ನಾಬ್ಸು ಮತ್ತು ಬಟನ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಇದನ್ನು ಲ್ಯಾಪ್ಟಾಪ್ಗೆ ಹೇಗೆ ಕನೆಕ್ಟ್ ಮಾಡಬೇಕು, ಮೈಕ್ರೋಫೋನನ್ನು ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಈಗ ಅದರಲ್ಲಿರುವಂಥ ಸೌಂಡ್ ಎಫೆಕ್ಟನ್ನು ಆ್ಯಡ್ ಮಾಡಿದ್ದೀನಿ. ಇವನ್ನೆಲ್ಲ ನೋಡಿ ಈಗ ಮೈಕ್ರೋಫೋನದ ಪರ್ಫಾರ್ಮೆನ್ಸ್ ಹೆಂಗಿದೆ ಅನ್ನೋದನ್ನು ಪರೀಕ್ಷಿಸೋಣ. ನೀವು ಮೈಕ್ರೋಫೋನದ ಪರ್ಫಾರ್ಮೆನ್ಸನ್ನು ಅಥವಾ ಎನ್ಹಾನ್ಸ್ ಮಾಡಬೇಕಂತಂದರೆ V8 ಸೌಂಡ್ ಕಾರ್ಡನ್ನು ಪರ್ಚೇಸ್ ಮಾಡಿ ಉಪಯೋಗಿಸ್ಬೋದು. ಇದನ್ನು ಎಸ್ಪೆಷಲಿ ನಾವು 3.mm ಜಾಕ್ ಅಥವಾ ಕಂಡೆನ್ಸರ್ ಮೈಕು, ಡೈನಾಮಿಕ್ ಮೈಕನ್ನು ಅವುಗಳ ಸೌಂಡನ್ನು ಮತ್ತು ಸೌಂಡ್ ರೆಕಾರ್ಡಿಂಗ್ ವ್ಯಾಲ್ಯೂಮನ್ನು ಮತ್ತು ಅದರ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಸೌಂಡ್ ಕಾರ್ಡನ್ನು ಬಳಸ್ತೀವಿ. ಇದು ಹೋಮ್ ಸ್ಟುಡಿಯೋ ಮಾಡಲಿಕ್ಕೆ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಅಂತಂದರೆ ಹೇಳಿದರೆ ತಪ್ಪಾಗಲಾರ್ದು. ಆಮೇಲೆ ಕಡಿಮೆ ಖರ್ಚಿನಲ್ಲಿ ನಾವು ಮನೆಯಲ್ಲೇ ಸ್ಟುಡಿಯೋ ಲೆವೆಲ್ ಆಗಿ ಆಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಯಾವುದ್ರ ಸಹಾಯದಿಂದ ಅಂತಂದರೆ V8 ಸೌಂಡ್ ಕಾರ್ಡನ್ನು ಬಳಸಿ. ಇದೊಂದು ಯಾವುದೇ ಪ್ರಾಡಕ್ಟನ್ನು ಪ್ರಮೋಟ್ ಮಾಡೋದಾಗಲಿ ಪ್ರೋತ್ಸಾಹಿಸೋದಾಗಲಿ ಮಾಡಿದಂಥ ವಿಡಿಯೋ ಅಲ್ಲ. ಇದೊಂದು ಸ್ವಂತ ಹಣದಲ್ಲಿ ಖರ್ಚು ಮಾಡಿದಂಥ V8 ಸೌಂಡ್ ಕಾರ್ಡ್. ಇದು ಪರ್ಚೇಸ್ ಮಾಡಲಿಕ್ಕೆ ಗೈಡ್ ಮಾಡುವಂಥ ವಿಡಿಯೋ ಆಗಿದೆ ಹೊರತು ಈ ಪ್ರಾಡಕ್ಟನ್ನು ಪ್ರಮೋಟ್ ಮಾಡುವಂಥ ಉದ್ದೇಶ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಹನಾ ಟೆಕ್ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.